ದೆಹಲಿಯಲ್ಲಿ ಜೋರಾಗಿದೆ ಕರ್ನಾಟಕ ಪಾಲಿಟಿಕ್ಸ್. ಮುಖ್ಯಮಂತ್ರಿ ಆಯ್ಕೆಗೆ ಈಗ ವೇಗ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ದೆಹಲಿಯಲ್ಲಿ ಇದೀಗ ಜೋರಾಗಿದೆ ಕರ್ನಾಟಕದ ಪಾಲಿಟಿಕ್ಸ್. ಮುಖ್ಯಮಂತ್ರಿ ಆಯ್ಕೆಗೆ ಈಗ ವೇಗ ಕೊಟ್ಟಿದೆ ಕಾಂಗ್ರೆಸ್ ಹೈಕಮಾಂಡ್. ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸಿದ್ದರಾಮಯ್ಯ ಚರ್ಚೆ ನಡೆಸಿದ್ದಾರೆ. ವೇಣುಗೋಪಾಲ್ ಜೊತೆ ಡಿಕೆ ಶಿವಕುಮಾರ್ ಅವರು ಕೂಡ ಚರ್ಚೆಯನ್ನ ಮಾಡ್ತಿದ್ದಾರೆ. ಇಬ್ಬರೇ ಡಿಸಿಎಂ ಸಾಕು ಅಂತ ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್. ಆದ್ರೆ ಲಿಂಗಾಯತ ದಲಿತರಿಗೆ ಡಿಸಿಎಂ ಪಟ್ಟ ಕಟ್ಟಲು ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಆದ್ರೆ 4 ಡಿಸಿಎಂ ಬೇಕು ಅಂತ ಇರುವಂತದ್ದು ಸಿದ್ದರಾಮಯ್ಯ ಅವರು, ಮಾಜಿ ಸಿಎಂ. ಒಂದಲ್ಲ ಎರಡಲ್ಲ 5 ಬೇಡಿಕೆಯನ್ನ ಇಟ್ಟಿದ್ದಾರೆ ಟಗರು. ಸಿದ್ದರಾಮಯ್ಯ ಪಟ್ಟು ಕಂಡು ಈಗ ಕಂಗಾಲಾಗಿದೆ ಕಾಂಗ್ರೆಸ್ ಹೈಕಮಾಂಡ್. ದೆಹಲಿಯಲ್ಲಿ ಜೋರಾಗಿದೆ ಕರ್ನಾಟಕದ ಪಾಲಿಟಿಕ್ಸ್. ಇದೀಗ ಮುಖ್ಯಮಂತ್ರಿ ಆಯ್ಕೆಗೆ ವೇಗ ಕೊಟ್ಟಿದೆ ಕಾಂಗ್ರೆಸ್ನ ಹೈಕಮಾಂಡ್. ದೆಹಲಿಯ ಅಂಗಳದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಸಿದ್ದರಾಮಯ್ಯ ಈಗಾಗಲೇ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ದೆಹಲಿಯಲ್ಲಿ ಕರ್ನಾಟಕ ಭವನದಲ್ಲಿ ಕೆಸಿ ವೇಣುಗೋಪಾಲ್ ಜೊತೆ ಇತ್ತ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡ್ತಿದ್ದಾರೆ. ಇಬ್ಬರೇ ಡಿಸಿಎಂಗಳು ಸಾಕು ಅಂತ ಹೇಳ್ತಾ ಇರುವಂತದ್ದು ಹೈಕಮಾಂಡ್. ಆದ್ರೆ 4 ಬೇಕು ಅಂತ ಹೇಳ್ತಾ ಇರುವಂತದ್ದು ಡಿಸಿಎಂಗಳು ಸಿದ್ದರಾಮಯ್ಯ ಅವರು. ಹಾಗಿದ್ರೆ ಸಿದ್ದರಾಮಯ್ಯ ಅವರ ಬೇಡಿಕೆಗಳು ಏನೇನಿದೆ ಹೈಕಮಾಂಡ್ ಮುಂದೆ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಮಗನಿಗೆ ಪ್ರಬಲ ಖಾತೆಯನ್ನ ನೀಡಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ. ಯತೀಂದ್ರಗೆ ಡಿಸಿಎಂ ಜೊತೆಗೆ ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ನೀಡಬೇಕು, ಜೊತೆಗೆ ಕೈಗಾರಿಕೆ ಹಾಗೆ ಜಲಸಂಪನ್ಮೂಲ ಖಾತೆಯನ್ನ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. ನನ್ನ ಮಗನಿಗೆ ಉಪಮುಖ್ಯಮಂತ್ರಿ ಮಾಡಬೇಕು ಅಂತ ಹೈಕಮಾಂಡ್ ಮುಂದೆ ಬೇಡಿಕೆಯನ್ನ ಇಟ್ಟಿದ್ದಾರೆ. ಜೊತೆಗೆ ಸಂಪುಟದಲ್ಲಿ ಆಪ್ತರಿಗೆ ಚಾನ್ಸ್ ಕೊಡಬೇಕು. ಸಿದ್ದು ಆಪ್ತರು ಏನಿದ್ದಾರಲ್ಲ ಅವ್ರಿಗೆ ಚಾನ್ಸ್ ಕೊಡಬೇಕು. ಆಪ್ತರಿಗೆ ರಾಜ್ಯಸಭೆ ಎಂಎಲ್ಸಿ ಟಿಕೆಟ್ ನೀಡಲೇಬೇಕು. ಜೊತೆಗೆ 4 ಉಪಮುಖ್ಯಮಂತ್ರಿ ಪಟ್ಟ ನೀಡಬೇಕು ಅಂತ ಈಗ ಪಟ್ಟನ್ನ ಹಿಡಿದಿದ್ದಾರೆ. ಇತ್ತ ಸಿದ್ದರಾಮಯ್ಯ ಬೇಡಿಕೆಗಳು ಏನೇನು ಅಂತ ಒಂದೊಂದಾಗಿ ಗಮನಿಸ್ತಾ ಹೋಗೋದಾದ್ರೆ, ಸಿದ್ದು ಬೇಡಿಕೆ 1, ಸಂಪುಟದಲ್ಲಿ ಆಪ್ತರಿಗೆ ಚಾನ್ಸ್ ಅನ್ನ ಕೊಡಬೇಕು ಅಂತ ಅವರು ಈಗ ಬೇಡಿಕೆಯನ್ನ ಇಟ್ಟಿರುವಂಥದ್ದು. ಜೊತೆಗೆ ಸಿದ್ದು ಬೇಡಿಕೆ 2, ಆಪ್ತರಿಗೆ ರಾಜ್ಯಸಭೆ ಹಾಗೆ ಎಂಎಲ್ಸಿ ಟಿಕೆಟ್ ಅನ್ನ ನೀಡಬೇಕು, ತಮ್ಮ ಆಪ್ತರು ಏನಿದ್ದಾರಲ್ಲ ಅವರಿಗೆ. ಜೊತೆಗೆ ಸಿದ್ದು ಬೇಡಿಕೆ 3, 4 ಉಪಮುಖ್ಯಮಂತ್ರಿ ಪಟ್ಟವನ್ನ ಕಟ್ಟಬೇಕು, ಜೊತೆಗೆ ಮಗನಿಗೆ ಪ್ರಬಲ ಖಾತೆಯನ್ನ ನೀಡಬೇಕು. ಯತೀಂದ್ರಗೆ ಡಿಸಿಎಂ ವೈದ್ಯಕೀಯ ಶಿಕ್ಷಣ ಖಾತೆಯನ್ನ ಕೂಡ ನೀಡಬೇಕು ಅಂತ ಬೇಡಿಕೆ ಇಟ್ಟಿದ್ದಾರೆ. ಕೈಗಾರಿಕಾ ಹಾಗೂ ಜಲಸಂಪನ್ಮೂಲ ಖಾತೆಯನ್ನ ಕೊಡಬೇಕು ಅಂತ ಹೈಕಮಾಂಡ್ ಮುಂದೆ ಹೇಳಿದ್ದಾರೆ. ಹಾಗೆ ಸಿದ್ದು ಬೇಡಿಕೆ 5 ಅಂತಂದ್ರೆ, ನನ್ನ ಮಗನಿಗೆ ಉಪಮುಖ್ಯಮಂತ್ರಿಯನ್ನಾಗಿ ಮಾಡಬೇಕು. ಈ ಒಂದಷ್ಟು ಬೇಡಿಕೆಗಳನ್ನ ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಸಿದ್ದರಾಮಯ್ಯ ಅವರು ಇಟ್ಟಿರುವಂತದ್ದು. ಇದೀಗ ಈ ಎಲ್ಲಾ ಒಂದು ಬೇಡಿಕೆಗಳನ್ನ ನೋಡಿ ಕಂಗಾಲ ಆಗಿರುವಂತದ್ದು ಹೈಕಮಾಂಡ್. ಈಗ ಆಲ್ರೆಡಿ ಮಲ್ಲಿಕಾರ್ಜುನ್ ಅವರ ಜೊತೆಗೆ ಈಗ ಚರ್ಚೆ ಮಾಡ್ತಿದ್ದಾರೆ. ಜೊತೆಗೆ ವೇಣುಗೋಪಾಲ್ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆ ಮಾಡ್ತಾ ಇರುವಂತದ್ದು. ಇಬ್ಬರೇ ಡಿಸಿಎಂ ಸಾಕು ಅಂತ ಹೇಳ್ತಾ ಇರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್ ಕೂಡ. ಲಿಂಗಾಯತ ಜೊತೆಗೆ ದಲಿತರಿಗೆ ಡಿಸಿಎಂ ಪಟ್ಟ ಕಟ್ಟಲು ಈಗ ರಣತಂತ್ರವನ್ನ ರೂಪಿಸಲಾಗ್ತಾ ಇದೆ. ಆದ್ರೆ 4 ಡಿಸಿಎಂ ಮಾಡಬೇಕು ಅಂತ ಹೇಳ್ತಾ ಇರುವಂತದ್ದು ಮಾಜಿ ಸಿಎಂ ಸಿದ್ದರಾಮಯ್ಯ ಅವರು. ಒಂದಲ್ಲ ಎರಡಲ್ಲ 5 ಬೇಡಿಕೆಯನ್ನ ಇಟ್ಟಿದ್ದಾರೆ ಸಿಎಂ ಸಿದ್ದರಾಮಯ್ಯ, ಮಾಜಿ ಸಿಎಂ ಅವರು. ಸಿದ್ದರಾಮಯ್ಯ ಪಟ್ಟಣ ಕಂಡು ಇದೀಗ ಹೈಕಮಾಂಡ್ ಕಂಗಾಲಾಗಿರುವಂಥದ್ದು. ದೆಹಲಿಯಲ್ಲಿ ಜೋರಾಗಿದೆ ಕರ್ನಾಟಕ ಪಾಲಿಟಿಕ್ಸ್. 5 ಬೇಡಿಕೆಗಳನ್ನ ಇಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ನ ಹೈಕಮಾಂಡ್ ಮುಂದೆ. ಮುಖ್ಯಮಂತ್ರಿ ಆಯ್ಕೆಗೆ ವೇಗ ಕೊಟ್ಟಿರುವಂತದ್ದು ಕಾಂಗ್ರೆಸ್ ಹೈಕಮಾಂಡ್. ಇದೀಗ ಮಲ್ಲಿಕಾರ್ಜುನ್ ಜೊತೆಗೆ ಸಿದ್ದರಾಮಯ್ಯ ಅವರು ಚರ್ಚೆಯನ್ನ ಮಾಡ್ತಾ ಇದ್ರೆ, ಮತ್ತೊಂದು ಕಡೆಗೆ ವೇಣುಗೋಪಾಲ್ ಅವರ ಜೊತೆಗೆ ಡಿಕೆ ಶಿವಕುಮಾರ್ ಅವರು ಚರ್ಚೆಯನ್ನ ಮಾಡ್ತಿದ್ದಾರೆ ದೆಹಲಿಯಲ್ಲಿ. ಇಬ್ಬರೇ ಡಿಸಿಎಂ ಸಾಕು ಅಂತ ಹೇಳ್ತಾ ಇರುವಂತದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್. ಆದ್ರೆ 4 ಡಿಸಿಎಂ ಪಟ್ಟ ಕಟ್ಟಬೇಕು ಅಂತ ಹೇಳ್ತಾ ಇರುವಂತದ್ದು ಸಿದ್ದರಾಮಯ್ಯ ಅವರು. ಒಂದಲ್ಲ ಎರಡಲ್ಲ 5 ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಈ ಒಂದು 5 ಬೇಡಿಕೆಗಳನ್ನ ಕೇಳಿದಾಗ ಈಗ ಹೈಕಮಾಂಡೇ ಕಂಗಾಲಾಗಿರುವಂಥದ್ದು. ಏನಪ್ಪಾ ಒಂದಲ್ಲ ಎರಡಲ್ಲ 5 ಬೇಡಿಕೆಗಳು, ಅದ್ರ ಜೊತೆಗೆ ಒಂದಷ್ಟು ಜನರಿಗೆ ಪ್ರಬಲ ಖಾತೆಯನ್ನ ಕೇಳ್ತಾ ಇದ್ದಾರೆ. ಮಗನಿಗೂ ಕೂಡ ಪ್ರಬಲ ಖಾತೆಯನ್ನ ಕೇಳ್ತಾ ಇದ್ದಾರೆ. ವೈದ್ಯಕೀಯ ಶಿಕ್ಷಣ ಸಚಿವ ಖಾತೆ ಬೇಕು ಅಂತ ಕೇಳ್ತಾ ಇದ್ದಾರೆ. ಕೈಗಾರಿಕಾ ಹಾಗೂ ಜಲಸಂಪನ್ಮೂಲ ಖಾತೆ, ಪ್ರಬಲ ಖಾತೆಗಳು ಇವೆಲ್ಲವೂ ಕೂಡ
ಆ ಎಲ್ಲ ಖಾತೆಗಳನ್ನೇ ಕೇಳ್ತಾ ಇರುವಂಥದ್ದು. ಜೊತೆಗೆ ಒಬ್ರಲ್ಲ ಇಬ್ರಲ್ಲ 4 DCM ಮಾಡ್ರಿ. ಈಗ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಹೇಳ್ತಾ ಇರುವಂಥದ್ದು ಸಾಕು, ಇಬ್ಬರೇ DCM ಸಾಕು ಅಂತ. ಆದರೆ ಸಿದ್ದರಾಮಯ್ಯ ಅವರು 4 DCMಗಳು ಇರಲೇಬೇಕು ಅಂತ ಪಟ್ಟನ್ನ ಹಿಡಿದಿದ್ದಾರೆ. ಮುಂದಿನ ದಿನಗಳಲ್ಲಿ ಹೈಕಮಾಂಡ್ ಯಾವ ರೀತಿಯಾಗಿ ಈ ಒಂದು ಬೇಡಿಕೆಗಳನ್ನು ಈಡೇರಿಸೋದ್ರಲ್ಲಿ ಸಫಲ ಆಗುತ್ತಾ ಅಥವಾ ಒಂದಷ್ಟು ಬೇಡಿಕೆಗಳಿಗೆ ಕೈ ಬಿಡುತ್ತಾ ಅನ್ನೋದನ್ನ ಕಾದು ನೋಡಬೇಕು.